ಕೋಡುಬಳೆ ಅಂದ್ರೆ ಅಡುಕಲೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ದೂಧಗಂಗಾ ನದಿಯ ಆರ್ಭಟಕ್ಕೆ ಜಮೀನುಗಳೆಲ್ಲ ಮುಳುಗಡೆಯಾಗಿದೆ. ನದಿ ವ್ಯಾಪ್ತಿಯ ಕಾರದಗಾ ಬಳಿ ಜಮೀನು ಮುಳುಗಡೆಯಾಗಿದೆ. ಮಹಾರಾಷ್ಟ್ರದ ಮಳೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಬಹಳ ದೊಡ್ಡ ಹೊಡೆತವನ್ನು ಕೊಟ್ಟಿರುವುದು. ಇದು ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಕಾರದಗಾದ ಜಮೀನುಗಳೆಲ್ಲವೂ ಕೂಡ ಜಲಾವೃತ. ಕಬ್ಬು, ಮೆಕ್ಕೆಜೋಳ, ಶೇಂಗಾ, ಉದ್ದಿನ ಬೆಳೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಬೆಳೆ ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಗ್ರಾಮದ ರೈತರು. ಮಳೆ ಬಂತು ಅಂತ ಖುಷಿ ಪಡೋ ಹಾಗಿಲ್ಲ, ಯಾಕಂದರೆ ಬಂದ ಮಳೆ ದಾಖಲೆ ಮಳೆಯಾಗಿದೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಬಂದಂಥ ಮಳೆಯಿಂದಾಗಿ ಬೆಳೆದ ಬೆಳೆ ಕಳ್ಕೊಂಡು ಸಂಕಷ್ಟಕ್ಕೀಡಾಗಿದ್ದಾರೆ ರೈತರು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ನಿಪ್ಪಾಣಿ ತಾಲೂಕಿನ ಕಾರದಗಾದ ಜಮೀನುಗಳಿದು. ಈ ಜಮೀನಲ್ಲಿ ಕಬ್ಬು ಬೆಳೆದಿದ್ರು, ಮೆಕ್ಕೆಜೋಳ ಇತ್ತು, ಶೇಂಗಾ ಇತ್ತು, ಉದ್ದಿನ ಬೆಳೆ ಎಲ್ಲ ನಾಶ ಆಗಿದೆ. ಚಿಕ್ಕೋಡಿ ತಾಲೂಕು ಬಾರವಾಡ ಗ್ರಾಮದಿಂದ ಮಾರಾಟದಿಂದ ಹೊಳಿ ಇದು ದೂಧಗಂಗಾ ಹೊಳಿ ಇದು ಬರುವುದು. ಈಗ ನೀರು ಬಹಳ ಹೆಚ್ಚಾಗಿದ್ದಾವೆ. ಇವು ಮಾರಾಟದಾಗ ಭಾಳ ಮಳೆ ಆದಿಂದ ಇದರಲ್ಲಿ ಕಾಳಮವಾಡಿ ಧರಣದಿಂದ ಬರುವ ಇವು ಎರಡು ಹೊಳಿ ದೂಧಗಂಗಾ ಮತ್ತು ವೇದಗಂಗಾ ಈ ಥರದ ತುಂಬ ಈಗ ನದಿಗೆ ಭಾಳ ನೀರು ಬಂದಿದ್ದು ಇದರಲ್ಲಿ. ಹಾಂ, ಕಬ್ಬ, ಇದು ನಮ್ಮ ಕಾಯಿ, ಸೋಯಾಬೀನ, ಇತರ ಜೋಳ ಎಲ್ಲ, ಮೇವು, ದನಗಳಿಗೆ ಎಲ್ಲ ಮೇವುದೆಲ್ಲ ಪ್ರಾಬ್ಲಮ್ ಆಗೈತಿ. ರೈತರಿಗೆ ಈಗ ಅಂದರೆ ದನಗಳಿಗೆ ಅವ್ರಿಗೆ. ಇನ್ನು ಕೃಷ್ಣಾ ನದಿಲಂತೂ ಕ್ಷಣ ಕ್ಷಣಕ್ಕೂ ನೀರು ಹೆಚ್ಚಾಗ್ತಾ ಇದೆ. ಹಿಪ್ಪರಗಿ ಬ್ಯಾರೇಜ್ ವ್ಯಾಪ್ತಿಯಲ್ಲಿ ಕೃಷ್ಣಾ ನದಿ ಅಬ್ಬರ ಜೋರಾಗಿದ್ದು, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ನಲ್ಲಿ ಕ್ಷಣ ಕ್ಷಣಕ್ಕೂ ನೀರು ಹೆಚ್ಚಳ. ನದಿಯ ಅಕ್ಕಪಕ್ಕದ ಪಂಪ್ ಸೆಟ್ಗಳು ಈಗ ಮುಳುಗಡೆಯಾಗುವ ಆತಂಕ ಕಾಡ್ತಾ ಇದೆ. ಹಿಪ್ಪರಗಿ ಬ್ಯಾರೇಜ್ನ ಒಳಹರಿವು 77,100 ಕ್ಯೂಸೆಕ್ಸ್, ಹೊರಹರಿವು 75,500 ಕ್ಯೂಸೆಕ್ಸ್. ಸದ್ಯದ ಅಲ್ಲಿನ ಪರಿಸ್ಥಿತಿ ನೋಡ್ತಾ ಇದ್ದೀವಿ, ವಿಪರೀತ ನೀರು. ಪ್ರತಿನಿಧಿ ರವಿಮುಖಿ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಬೆಳಗಾವಿ ಭಾಗದಲ್ಲಿ ಸುರಿಯುತ್ತಾ ಇರುವ ಮಳೆ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಜೀವ ಕಳೆಯ ಬಂದಿದೆ ಅಂತಾನೆ ಹೇಳ್ಬೋದು. ಅದಕ್ಕೆ ಸಾಕ್ಷಿಯಾದಂಥ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೀನಿ. ಸದ್ಯ ನಾವಿರೋದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಅಂತ ಏನೋ ಗ್ರಾಮ ಇದೆ. ಆ ಗ್ರಾಮದಲ್ಲಿರುವಂಥ ಗ್ರಾಮದ ಪಕ್ಕ ಹರಿತಾ ಇರುವಂಥ ಕೃಷ್ಣಾ ನದಿಯ ಒಂದು ಚಿತ್ರಣವನ್ನು ನಾವು ತೋರಿಸ್ತಾ ಇದ್ವಿ. ಯಾಕಂತಂದರೆ ಸುಮಾರು ದಿನಗಳಿಂದ ಕೃಷ್ಣಾ ನದಿಯಲ್ಲಿ ಸಂಪೂರ್ಣವಾಗಿ ನೀರು ಖಾಲಿಯಾಗಿ ನದಿ ಅನ್ನೋದು ಒಂದು ರೀತಿ ಬರಡು ಭೂಮಿಯ ರೀತಿ ಕಂಡು ಬರ್ತಾ ಇತ್ತು. ಇದರಿಂದ ರೈತರು ತುಂಬಾ ಚಿಂತಾಕ್ರಾಂತರಾಗಿದ್ದರು. ಯಾಕಂದರೆ ಇದೇ ನದಿಯನ್ನು ನಂಬಿ ಅಕ್ಕಪಕ್ಕದ ನದಿ ತೀರದ ಗ್ರಾಮಸ್ಥರು ಎಲ್ಲರೂ ಕೂಡ ಕೃಷಿಯನ್ನು ಮಾಡ್ತಾರೆ. ಆದರೆ ನದಿ ಮಾತ್ರ ಸಂಪೂರ್ಣ ಖಾಲಿಯಾಗಿ ಬರದ ಛಾಯೆ ಆವರಿಸಿತ್ತು. ಆದರೆ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂತಹ ನಿರಂತರ ಮಳೆ ಹಾಗೂ ಬೆಳಗಾವಿಯಲ್ಲಿ ಕೂಡ ಆಗ್ತಾ ಇರುವಂತಹ ಮಳೆಯ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಈಗಾಗಲೇ ಜೀವ ಕಳೆ ಬಂದಿದ್ದು, ಕೃಷ್ಣಾ ನದಿಯ ಒಡಲು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಅದರ ಜೊತೆಗೆ ನಾವು ಆ ಒಂದು ರೌದ್ರ ರಮಣೀಯ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಬೋರ್ ಕರೆದು ಕೃಷ್ಣಾ ನದಿ ಹರಿತಾ ಇರುವಂಥದ್ದು, ಅದರ ಜೊತೆಗೆ ಹಸಿರಾಗಿ ಕಾಣ್ತಾ ಇದೆ, ಎಲ್ಲ ಕಸದ ರಾಶಿಯನ್ನು ಹೊತ್ತು ಇಲ್ಲಿ ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಆ ಒಂದು ನದಿಯ ದಂಡೆಯಲ್ಲಿ ನಾವು ತೋರಿಸ್ತಾ ಇರುವಂಥದ್ದು, ಇಲ್ಲಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ಮೋಟರ್ ಪಂಪ್ಗಳನ್ನು ರೈತರು ಅಳವಡಿಸಿದ್ದಾರೆ. ಅಂದರೆ ಕೃಷ್ಣಾ ನದಿಗೆ ಮೋಟರ್ ಪಂಪ್ಗಳನ್ನು ಅಳವಡಿಸಿ ಅಲ್ಲಿಂದ ಪೈಪ್ಲೈನ್ ಮೂಲಕ ನೀರನ್ನು ತಮ್ಮ ಹೊಲಗಳಿಗೆ ಸಾಗಿಸುವಂಥ ಕೆಲಸದ ಒಂದು ವಿಚಾರದ ಹಿನ್ನೆಲೆಯಲ್ಲಿ ರೈತರು ಸುಮಾರು ನೂರಾರು ಪಂಪ್ ಸೆಟ್ಗಳನ್ನ ಇಲ್ಲಿ ಹಾಕಿರ್ತಾರೆ. ಆದರೆ ನದಿಯ ನೀರಿನ ಪ್ರಮಾಣ ಹೆಚ್ಚುವುದರಿಂದ ಅವು ಮೋಟರ್ ಪಂಪ್ಗಳು ಕೂಡ ಇಲ್ಲಿ ಜಲಾವೃತವಾಗುವಂಥ ಒಂದು ಹಂತಕ್ಕೆ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ರೈತರು ಈಗಾಗಲೇ ಸ್ಥಳದಲ್ಲಿ ಬಂದು ತಮ್ಮ ಮೋಟರ್ ಪಂಪ್ಗಳನ್ನು ಸುರಕ್ಷಿತವಾದಂತಹ ಸ್ಥಳಕ್ಕೆ ಸಾಗಿಸುವ ಒಂದು ಕೆಲಸಕ್ಕೆ ಮುಂದಾಗಿರುವಂಥ ದೃಶ್ಯವನ್ನು ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಇನ್ನೊಂದು ಭಾಗದಲ್ಲಿ ನಾವು ತೋರಿಸ್ತಾ ಇದ್ವಿ. ಹಿಪ್ಪರಗಿ ಗ್ರಾಮ ಏನಿದೆ ಇಲ್ಲಿ ನಾವು ತೋರಿಸ್ತಾ ಇದ್ವಿ. ಹಿಪ್ಪರಗಿ ಗ್ರಾಮ, ಆ ಗ್ರಾಮದ ಪಕ್ಕದಲ್ಲಿನೇ ಈ ಒಂದು ಕೃಷ್ಣಾ ನದಿ ಹರಿತಾ ಇರೋದರಿಂದ ನೀರಿನ ಪ್ರಮಾಣ ಹೆಚ್ಚಿಗೆ ಬಂದಂಥ ಸಂದರ್ಭದಲ್ಲಿ ಈ ಗ್ರಾಮಕ್ಕೂ ಕೂಡ ಜಲಾವೃತ ಭೀತಿ ಎದುರಾಗಲಿದೆ. ಆದರೆ ಸದ್ಯದ ಮಟ್ಟಿಗೆ ಅಂತಹ ಯಾವುದೇ ಆತಂಕ ಪಡುವಂಥ ಸ್ಥಿತಿ ನಿರ್ಮಾಣವಾಗಿಲ್ಲ. ಆದರೆ ನೀರಿನ ಪ್ರಮಾಣ ಮಾತ್ರ ಭಾರಿ ಪ್ರಮಾಣದಲ್ಲಿ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾನೆ ಸಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ರೈತರಿಗೆ ಮತ್ತು ನದಿ ತೀರದ ಗ್ರಾಮಸ್ಥರಿಗೆ ಇಷ್ಟು ದಿನ ಜಾನುವಾರುಗಳಿಗೆ ಎಲ್ಲದಕ್ಕೂ ನೀರಿಲ್ಲ ಅಂತ ಪರದಾಡ್ತಾ ಇದ್ದರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ನದಿ ತುಂಬಿ ಹರಿತಾ ಇರುವಂಥ ಸನ್ನಿವೇಶ ಕಂಡು ರೈತರೆಲ್ಲರೂ ಕೂಡ ಖುಷಿಯಲ್ಲಿರುವಂಥದ್ದು ಆ ಒಂದು ಸನ್ನಿವೇಶ ಇಲ್ಲಿ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ಇಷ್ಟು ದಿನ
ಒಂದು ರೀತಿ ಬರದ ರೀತಿಯಲ್ಲಿ ಬರದ ನಾಡಾಗಿ ಕಂಡು ಬರ್ತಾ ಇದ್ದಂತಹ ಒಂದು ನದಿ ತೀರದಲ್ಲೂ ಕೂಡ ಬರದ ಛಾಯೆ ಆವರಿಸಿತ್ತು. ಹನಿ ನೀರಿಲ್ಲದೆ ನದಿ ಒಂದು ರೀತಿ ಬರಡು ಭೂಮಿ ಅಂತ ರೀತಿಯಲ್ಲಿ ಸನ್ನಿವೇಶ ಕಂಡು ಬರ್ತಾ ಇತ್ತು. ಆದರೆ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಾ ಇರುವಂಥ ಮಳೆಯಿಂದ ಏನು ಕೃಷ್ಣಾ ನದಿಗೆ ಜೀವ ಕಳೆ ಬಂದಿರುವಂಥದ್ದು ನದಿ ತೀರದ ರೈತರಲ್ಲಿ ಸಂತಸಕ್ಕೆ ಕಾರಣವಾಗಿದೆ. ಕ್ಯಾಮರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.